ನಮಗೆ ಗೊತ್ತಿರಲಿಲ್ಲ, ಯೂಟ್ಯೂಬಲ್ಲಿ ನೋಡ್ಕೊಂಡು ಮತ್ತು ಯಾರೋ ಹೀಗೆ ನಮ್ಮ ಫ್ರೆಂಡ್ ಹೇಳಿದರು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಂತ. ನಮಗೆ ಒಂದು ತಿಂಗಳಿಂದ ತುಂಬ ಸಮಸ್ಯೆ ಇತ್ತು. ಗಂಡ ಹೆಂಡತಿ ತುಂಬ ಯೋಚನೆ ಮಾಡ್ತಾಯಿದ್ವು ಏನು ಮಾಡೋದು ಅಂತ. ಹಂಗಾಗಿ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಬಂದ್ವಿ. ತೀರ್ಥ ಸ್ಥಾನ ಅಂತ ಮಾಡಿಸಿದ್ರು. ಅದು ಮಾಡಿಸುವಾಗಲೇ ನನಗೆ ಯಾಕೋ ಒಂಥರ ಮೈ ವೈಬ್ರೇಷನ್ ಅನ್ನಿಸ್ತು. ತುಂಬ ತಲೆ ಮೇಲೆಲ್ಲ ಇದಿಟ್ಟು ಮಾಡಿಸಿದ್ರಲ್ಲ, ಹಂಗಾಗಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅನ್ನಿಸ್ತು. ಅದನ್ನು ಸ್ನಾನ ಆದಮೇಲೆ ದೇವಸ್ಥಾನ ದರ್ಶನ ಮಾಡೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಎಲ್ಲ ಯಾವುದೋ ಸಮಸ್ಯೆ, ನಾವು ಬಿಸ್ನೆಸ್ ಮಾಡ್ತಿದ್ವಿ, ಹಂಗಾಗಿ ಆ ಬಿಸ್ನೆಸ್ಸಲ್ಲಿ ತುಂಬ ಲಾಸು, ವಾಹನದಲ್ಲಿ ತುಂಬ ತೊಂದರೆ ಆಗ್ತಿದೆ. ನಮ್ಮ ಹತ್ರ ಗಾಡಿಗಳೆಲ್ಲ ಇದೆ, ಹಂಗಾಗಿ ಅದು ಅಪ್ಸೆಟ್ ಆಗಿಬಿಟ್ಟಿತ್ತು. ಒಂದು ತಿಂಗಳು, ಈಗೊಂದು 15 ದಿನದಿಂದ ಗಾಡಿ. ಹಂಗಾಗಿ ಹೋದರೆ ಇಲ್ಲಿ ಒಳ್ಳೆಯದಾಗುತ್ತೆ, ಯಾವುದಾದ್ರೂ ಸಮಸ್ಯೆ ಇದ್ದರೆ ಅಂತ ಹೇಳಿದರು. ಹಂಗಾಗಿ ಇಲ್ಲಿ ಒಳ್ಳೆಯದಾಗುತ್ತೆ ಅಂತಲೇ ಬಂದಿದ್ದೀವಿ ಸರ್. ಜನಗಳು ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ಬೋದು, ಅದು ನಂಬಿಕೆ ನಮಗಿಲ್ಲ. ಆದರೆ ದೇವರು ವಿಜಯಕಾಳಿ ಅಂತ ದೇವ್ರ ಹೆಸರು ಕೇಳಿದರೆ ದೇವರು ಶಕ್ತಿ ದೇವರು ಅಂತ ಗೊತ್ತು. ಹಂಗಾಗಿ ದೇವ್ರ ಮೇಲೆ ನಂಬಿಕೆ ಇದೆ ಸರ್. ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡೇ ಬಂದಿದ್ದೀವಿ ಸರ್. ಒಳ್ಳೆಯದು. ನಮಸ್ಕಾರ. ನಾವು ಬೆಂಗಳೂರಿಂದ ಬಂದಿರೋದು. ಅದೇ ಫಸ್ಟ್ ಟೈಮ್ ಬಂದಿರೋದು. ಬಂದಾಗ ನಮಗೆ ಯಾವ ಥರ ಏನು ಅಂತ ಗೊತ್ತಿರಲಿಲ್ಲ, ಎಲ್ಲ ತಿಳ್ಕೊಂಡ್ವಿ. ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನೋಡಿರೋದು. ಅಲ್ಲಿ ತೀರ್ಥ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಅದು ಪರವಾಗಿಲ್ಲ, ಒಂದು ಸ್ವಲ್ಪ ನಮ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದೊಂದು ಸ್ವಲ್ಪ ಒಂಚೂರು ಕ್ಯೂರ್ ಆದಂಗೆ ಆಗೈತೆ. ಕವಡೆ ಶಾಸ್ತ್ರದಲ್ಲಿ ನಾವು ಅಂದ್ಕೊಂಡು ಬಂದಂಗೆ ಹೇಳಿದರು. ಈಗ ಅವ್ರು ಪೂಜೆ ಮಾಡೋಕ್ಕೆ ಕೊಟ್ಟಿದ್ದಾರೆ ನಿಂಬೆಹಣ್ಣು. ಅದು ಪೂಜೆ ಮಾಡಿದ್ಮೇಲೆ ನೆಕ್ಸ್ಟ್ ಸಲ ಬಂದಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರಿಟರ್ನ್ ಅಮೌಂಟ್ ಏನೋ ಬರಬೇಕಿತ್ತು. ಅದಕ್ಕಿಂತ ಮುಂಚೆ ಅವರೇ ಸ್ವಲ್ಪ ಮನೆಯ ಬಗ್ಗೆ ಏನೋ ಫಸ್ಟ್ ಕೇಳಿ ಮನೇದು ಪ್ರಾಬ್ಲಮ್ ಐತೆ ಅಂದರು. ಅದು ಮನೇದು ಕೇಳಿದ್ದೀವಿ. ಅದಾದ್ಮೇಲೆ ತಕ್ಷಣವೇ 3ನೇ ಸಲ ಬರೋಷ್ಟ್ರಾಗ ರಿಟರ್ನ್ ಅಮೌಂಟ್ ಇದೆ ಆಗಲಿ ಮನೇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಫ್ಯಾಮಿಲಿ ಎಲ್ಲ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಕ್ಷೇತ್ರ ಬಗ್ಗೆ ಇಲ್ಲ ಇಷ್ಟೊಂದು ಜನ ಎಲ್ಲ ಸೇರ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಆದರೆ ಇಷ್ಟೊಂದು ಜನ ಇದ್ದಾರಲ್ಲ, ತುಂಬ ದೇವ್ರು ಒಳ್ಳೇದು ಮಾಡಿರೋದಕ್ಕೆ ಅಲ್ವಾ ಇಲ್ಲೆಲ್ಲ ಜನ ಸೇರಿರೋದು. ಹಂಗಾಗಿ ನಮಗೂ ನಂಬಿಕೆ ಬರ್ತದೆ. ನಂಬಿಕೆ ಅದಕ್ಕಿಂತ ದೇವ್ರ ಮೇಲೆ ನಂಬಿಕೆ ತುಂಬ ಐತೆ, ಜನಗಳಿಗಿಂತ ದೇವ್ರ ಮೇಲೆ ನಂಬಿಕೆ ಐತೆ. ಹಂಗಾಗಿ ತುಂಬ ಖುಷಿ ಆಯಿತು. ತುಂಬ ಮನಸ್ಸಿಗೆ ಏನೋ ಒಂಥರ ಯಾವುದೋ ಇದಕ್ಕೆ ಬಂದಂಗೆ ಆಯಿತು. ತುಂಬ ದೂರದೆಲ್ಲ ಹೋಗಿದ್ದೀವಿ ದೇವಸ್ಥಾನಗಳಿಗೆ, ಆದರೆ ಇಲ್ಲೂ ಸ್ವಲ್ಪ ನಮ್ಗೆ ಇದೆ ನಿಯರೆಸ್ಟ್ ಒಂದು ಸ್ವಲ್ಪ ಹತ್ರ ಆದರೂ ನನಗೆ ಪರವಾಗಿಲ್ಲ ಅನಿಸೈತೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವು ಮಾಮೂಲಿ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಬರಬೇಕು ಅಂತ ಅನ್ನಿಸ್ತು. ಅದಕ್ಕೇ ಇದೇ ಫಸ್ಟ್ ಟೈಮ್ ಬಂದಿರೋದು ಸರ್. ತುಂಬ ಖುಷಿ ಆಯ್ತೈತೆ ಮತ್ತು ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತೆ. ಮತ್ತೆ ಬರಬೇಕು ಫ್ಯಾಮಿಲಿ ಸಮೇತ ಅಂತ ಅನ್ನಿಸ್ತೈತೆ. ಅಲ್ಲಿ ಮಕ್ಳಿಗೆ ಒಳ್ಳೇದಾಗಲಿ ಅಂತ. ಮನೇಲಿ ಅನಾರೋಗ್ಯ ಸಮಸ್ಯೆ ಐತೆ, ಆದಷ್ಟು ಬೇಗ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳಕ್ಕೆ ಬಂದಿರೋ. ಸಮಾಧಾನ ಆಗೈತೆ, ನೆಮ್ಮದಿ ಸಿಕ್ಕೈತೆ. ನೀವು ಬಂದು ದರ್ಶನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭರವಸೆ ಸಿಕ್ಕಿದೆ ಸರ್. ಭರವಸೆ ಸಿಕ್ಕಿದ ಮೇಲೇ ಬಂದಿರೋದು ಅಲ್ಲಿಂದ ಇಲ್ಲಿ ತನಕ. ಮೈಸೂರಿಂದ ಬಂದೀನಿ. ನಾನು 3ನೇ ಸಲ ಬರ್ತಾಯಿದ್ದೀನಿ. ಬರುವಾಗ ಇನ್ನೂ ಎಲ್ಲ ಇದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಈಗ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ. ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷವಾಗಿ ಹೇಳ್ತಾರೆ. ನಾವು ಬಂದು ಇಲ್ಲೆಲ್ಲ ಪರಿಹಾರ ಮಾಡ್ಕೋಬೋದು. ಅನುಭವ ಇಲ್ಲ, ಇವಾಗ ಆರೋಗ್ಯ ಸಮಸ್ಯೆ ಇದೆ ನನಗೆ, ಅದನ್ನೇ ಪರಿಹಾರ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಅದು ಪರಿಹಾರ ಮಾಡಿಕೊಡ್ತೀನಿ. ಆಗುತ್ತೆ, ಖಂಡಿತ ಆಗುತ್ತೆ. ಸಂತೋಷ, ಅದಕ್ಕಿಂತ ಹೆಚ್ಚಾಗಿ ತುಂಬ ಸಂತೋಷ ಆಗುತ್ತೆ. ಇವಾಗ ಮನಸ್ಸಿಗೆ ನೆಮ್ಮದಿ ಆಗುತ್ತೆ.